ಅಂಜಲಿ ಅಂಜಲಿ ನಿನ್ ಕಂಡ್ರೆ ನಂಗೆ ತುಂಬಾ ಭಯ ಆಗುತ್ತೆ ತಾತ. ಪ್ಲೀಸ್ ನನ್ನೆಲ್ಲೂ ಓಡಿಸ್ಬೇಡಿ ಪ್ಲೀಸ್ ತಾತ. ಕೆಟ್ಟವಳಲ್ಲ ತಾತ ನಿಜವಾಗ್ಲೂ. ಪ್ಲೀಸ್ ತಾತ ಪ್ಲೀಸ್. ಸ್ವಾಮೀಜಿ, ಈ ಮನೇಲಿ ಏನಾದರೂ ಕೆಟ್ಟ ಶಕ್ತಿ ಇದೆಯಾ? ಇಲ್ಲ, ಈ ಮನೆಯಲ್ಲಿ ಯಾವ ಕೆಟ್ಟ ಶಕ್ತಿನೂ ಇಲ್ಲ. ಬಲಿಯೇಂದ್ರನ ರಾಜ್ಯಕ್ಕೆ ಹೊನ್ನೋ ಹೊನ್ನೋ ಅಂತ ಹೇಳ್ತಾ ಈ ಹೂನ ಮನೆ ತುಂಬ ಎರಿಸ್ತಾ ಬನ್ನಿ. ಅದ್ಯಾಕಮ್ಮ ಹಾಗೆ ಮಾಡಬೇಕು? ಬಲಿ ಥರ ಧರ್ಮಿಷ್ಠರು ತ್ಯಾಗಿಗಳು ಇರೋ ಈ ದೇಶ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಳ್ಳೋಕೆ. ಎಲ್ಲರೂ ತಗೊಳ್ಳಿ, ತಗೋ. ಎಲ್ರೂ ಇದಾರೆ. ಅಂಜಲಿ ಎಲ್ಲಿ ಹೊಟ್ಟೋದ್ಲಪ್ಪ? ದೇವ್ರೇ ಗಣೇಶ, ಅಂಜಲಿ ಬೇಗ ನನ್ನ ಕಣ್ಣು ಕಾಣೋ ಹೋಗಿ ಮಾಡಪ್ಪ. ಅಂಜಲಿ ಅಂಜಲಿ, ಅವಳು ಯಾಕೆ ನನ್ನ ಕಣ್ಣು ಕಾಣದೇ ಇರೋ ಥರ ಆಗ್ಬಿಟ್ಲು? ಅವಳು ಯಾವತ್ತೂ ನನ್ನ ಕಣ್ಣು ಕಾಣಲ್ವಾ? ಎಲ್ಲಿ ಹೋದ್ಲು ಅವಳು? ಅಂಜಲಿ 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 ಅಂಜಲಿ. ಅಂಜಲಿ ಅಂಜಲಿ ಅಣ್ಣ. ಅಂಜಲಿ ಅಂಜಲಿ, ಎಲ್ಲೋಗಿದ್ದೆ ನೀನು? ಲಡ್ಡಣ್ಣ, ನನಗೆ ಕಾಣಿಸ್ತಾ ಇದ್ದೀನ? ಹ್ಞೂ ಅಂಜಲಿ, ನೀನು ಕಾಣಿಸ್ತಿದ್ಯಾ? ಎಲ್ಲೋಗಿದ್ದೆ ನೀನು? ಏನ್ ಯೋಚನೆ ಮಾಡ್ತಿದ್ಯಾ ಅಂಜಲಿ? ಒಬ್ರು ಸ್ವಾಮೀಜಿ ಅಂತ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡಕ್ ಹೋಗಿದ್ದೆ. ಅವರು ಮ್ಯಾಜಿಕ್ ಮಾಡಿ ಅಪ್ಪ ಅವನ್ನ ಕರ್ಸ್ತಾರಂತೆ. ಅವರು ಮ್ಯಾಜಿಕ್ ಮಾಡ್ತಾರಂತ? ಅವರು ಸ್ವಾಮೀಜಿ ಅಲ್ಲ, ದೊಡ್ಡ ದೊಡ್ಡ ಮ್ಯಾಜಿಕ್ ಮಾಡ್ತಾರಂತೆ. ಸದ್ಯ ನೀನ್ ನನಗ್ ಸಿಕ್ಕಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಬಾಬಾ, ಎಲ್ರು ಸೆಲೆಬ್ರೇಟ್ ಮಾಡ್ತಾ ಇದಾರೆ, ನಾವು ಹೋಗಿ ಸೆಲೆಬ್ರೇಟ್ ಮಾಡೋಣ. ಬಾ 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 ಬಾ. ನನಗೆ ಪಟಾಕಿ ಬಾಬಾ ಬರ್ತೀನಿ. ಅಯ್ಯೋ, ಇದೇನಿದು? ಬರೀ ಪಟಾಕಿ ಮಾತ್ರ ತಿರುಗ್ತಾ ಇದೆ. ಅಂದ್ರೆ ಜೈ ಕರ್ನಾಟಕನು ಪಟಾಕಿ ಹೊಡಿತಿದಾರ. ಹೊಡಿಲಿ ಹೊಡಿಲಿ, ಜೈ ಕರ್ನಾಟಕ ಜೈ ಕರ್ನಾಟಕ. ಪಟಾಕಿನೇ ಕಾಣಿಸ್ತಿಲ್ಲ. ಜೈ ಕರ್ನಾಟಕ ಪಟಾಕಿ ಹೊಡೆದರೆ ಹೋಗ್ಬಿಟ್ರ.
ಬರಲ್ಲ. ಯಾಕಂಜಲಿ ನನ್ನ ಮೇಲಾದ್ರೂ ಸಿಟ್ಟ? ಇಲ್ಲ ಲಡ್ಡು ಅಣ್ಣ, ನಂಗೆ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಜ್ಞಾಪಕ ಆಗ್ತಾ ಇದ್ದಾರೆ. ಈ ದೀಪಾವಳಿನ ಅಷ್ಟು ಗ್ರ್ಯಾಂಡ್ ಮಾಡ್ತಾ ಇದ್ವಿ ಗೊತ್ತಾ? ಸ್ನಾನ ಮಾಡ್ಬೇಕಲ್ವಾ ನೀನು? ಅಂಜು ಪ್ಲೀಸ್ ಅಂಜು, ಅಂಜು ಓಡ್ಬೇಡ ಅಂಜು. ಸರಿ, ನಿನ್ನ ಅಮ್ಮ ಕಣ್ಣಿಗೆ ಒಂದ್ ಸ್ವಲ್ಪನೂ ಸೀಗೆ ಬಿಡದೆ ಇರೋ ತರ ನೀರ್ ಹಾಕ್ತಾರೆ, ಸರಿನಾ? ನೋಡು, ನಾನು ನಿನಗೆ ಸ್ನಾನ ಮಾಡಿಸ್ತೀನಿ, ಕಣ್ಣಿಗೆ ಒಂಚೂರು ಉರಿಯಾಗಲ್ಲ. ಅಂಜಲಿ ಹಿಡಿಬೇಕಾದ್ರೆ ಸಾಕಾಗಿ ಹೋಗುತ್ತೆ ನಮ್ಗೆಲ್ಲ. ಅಪ್ಪ ಅದಕ್ಕೆ ಗಂಡ್ ಮಕ್ಳಿಗೆ ಮಾತ್ರ ಅಲ್ವಾ ಅಭ್ಯಂಜನ ಸ್ನಾನ ಮಾಡಿಸೋದು? ಈಗಿನ ಕಾಲದಲ್ಲಿ ಆ ಥರ ಎಲ್ಲ ಇಲ್ಲಪ್ಪ. ನಮ್ಮ ಅಂಜಲಿ ನಮಗೆ ಗಂಡು ಮಗುನೂ ಹೌದು, ಹೆಣ್ಣು ಮಗುನೂ ಹೌದು. ಇವಳೇ ರಾಜ್ಕುಮಾರ, ಇವಳೇ ರಾಜ್ಕುಮಾರಿ, ಎಲ್ಲ ನಮ್ಮ ಮುದ್ದು ಗುಮ. ಹಂಗೆಲ್ಲ ಬಿಟ್ಬಿಡಕ್ಕಾಗತ್ತಣ್ಣ? ಆಗಲ್ಲಪ್ಪ, ಹಂಗೆಲ್ಲ ಬಿಟ್ಬಿಡಕ್ಕಾಗತ್ತಾ? ಬನ್ನಿ ಸ್ನಾನ ಮಾಡ್ಸೋಣ. ಈಗ ನಮ್ಮ ಅಂಜಲಿ ಪುಟ್ಟಿ ರೆಡಿ. ಈಗ ನೀನೇ ಮಸಿ ಬೆಳೆದಿದ್ಯಲ್ಲ. ಅದು ದೃಷ್ಟಿ ಬೊಟ್ಟು ಕಣೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ನಿನಗೆ ನಂದೇ ದೃಷ್ಟಿ ಆಗುತ್ತೆ. ನೀನು ಅಷ್ಟೇ ಅಮ್ಮ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಪುಟ್ಟ ಲಕ್ಷ್ಮಿ ಬಂದೇ ಬಿಟ್ಟು ಪುಟ್ಟ ನೀ ಬಾರು ಕಂದ. ನೀನ್ ಹೆಂಗ್ ಕಾಣಿಸ್ತಾ ಇದೀಯ ಗೊತ್ತಾ? ಸಾಕ್ಷಾತ್ ಲಕ್ಷ್ಮಿ ತರಾನೇ ಕಾಣಿಸ್ತಾ ಇದೀಯ ಮರಿ. ತಲೆ ಸ್ನಾನ ಬೇಡ ಅಂತಿದ್ದೆ, ಇವಾಗ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ರಾಮ ನನ್ನ ಮುದ್ದು ಮುದ್ದು ಮಗಳೇ. ಅಪ್ಪ, ಅಂಜಲಿ ಈ ಮನೇಲಿದ್ರೆ ಈ ಮನೆಗೆ ಒಂದು ಕಳೆ ಬರುತ್ತೆ ಅಲ್ವಾ? ಹೌದು ಕಣ, ನೀ ಹೇಳ್ತಾ ಇರೋದು ನಿಜ. ಬಾಪುಟಿ, ಇಷ್ಟೊಂದು ದೀಪಗಳ ಮಧ್ಯೆ ಹೊಳೆಯುವ ಒಂದು ದೊಡ್ಡ ದೀಪ ಮಿಸ್ ಆಗಿತ್ತು ಅಂತ ಅನ್ಕೊಂಡಿದ್ದೆ. ಅದು ಈಗ ಸಿಕ್ತು. ಬಾಬಾ ಬಾಬಾ, ಅದು ಹೊಳೆ ದೀಪ ಅಲ್ಲ, ಅದು ಮಿನ್ಕೋ ನಕ್ಷತ್ರ, ಸ್ಟಾರ್. ನನ್ನ ಮುದ್ದು ಮೊಮ್ಮಗಳೇ ಪೂಜೆ ಮಾಡ್ಬೇಕು. ಹೌದು ಹೌದು ಬಾಪುಟಿ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ
ದೀಪಾವಳಿ ಕಣ್ಣ ಬೆಳಕಾಗಲಿ ನನ್ನ ಎದೆಯಾಳದಿಂದ ಈ ಹಾಡು ಸ್ನೇಹ ತಾರಾವಳಿ ಎಂದು ನೆರಳಾಗಲಿ ನನ್ನ ಉಸಿರಾಳದಿಂದ ಈ ಹಾಡು ರವಿ ಕಾಣಲೇಬೇಕಿಲ್ಲ ಕವಿ ಹಾಡಲೇಬೇಕಿಲ್ಲ ಓ ಸ್ನೇಹವೇ ನಿನಗೆ ನಮ್ಮ ನೂರು ನಮನ ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ ನನ್ನ ಎದೆಯಾಳದಿಂದ ಈ ಹಾಡು ಅಂಜಲಿ ಅಳ್ಬೇಡ, ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ಪ್ಲೀಸ್ ಅಳ್ಬೇಡ ಅಂಜಲಿ, ಸಮಾಧಾನ ಮಾಡ್ಕೋ ಪ್ಲೀಸ್. ನೋಡು, ನಿಮ್ಮ ಅಪ್ಪ ಅಮ್ಮನ ನೀನು ಇಷ್ಟೊಂದು ಪ್ರೀತಿಸ್ತೀಯ ಅಲ್ವಾ, ಅವ್ರು ಖಂಡಿತ ಬರ್ತಾರೆ, ನಿನ್ನ ಜೊತೆನೇ ಇರ್ತಾರೆ. ನಿಜವಾಗ್ಲೂ ನಿಜವಾಗ್ಲೂ ಲಡ್ಡು ಅಣ್ಣನೂ ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳ್ತಿದ್ದಾನೆ. ಸ್ವಾಮೀಜಿನೂ ಮ್ಯಾಜಿಕ್ ಮಾಡಿ ಅಪ್ಪ ಅಮ್ಮನ ಕರ್ಸ್ತೀನಿ ಅಂತ ಅಂದಿದ್ದಾರೆ. ಗಣೇಶ ಬೇಗ ಅಪ್ಪ ಅಮ್ಮನ ಕರ್ಸ್ಕೊಳಪ್ಪ ಪ್ಲೀಸ್. ಏನಕ್ಕೆ ಅಂತ ಹಲ್ಲು ತೋರಿಸ್ತಿದ್ಯಾ? ಲಡ್ಡು ಅಣ್ಣ ನನಗೂ ಪೇಸ್ಟ್ ಕೊಡು, ನಾನು ಇವತ್ತು ಹಲ್ಲು ಉಜ್ತೀನಿ. ಏನು ಇವತ್ತು ಹಲ್ಲು ಉಜ್ತೀಯಾ? ಇಲ್ಲಿ ತಿಂಗ ನೀನು ಹಲ್ಲು ಉಜ್ಜಿಲ್ವಾ? ಅಮ್ಮ ನಂಗೆ ಬೆಳಗ್ಗೆ ರಾತ್ರಿ ಹಲ್ಲು ಉಜ್ಜಿಸ್ತಿದ್ಲು. ಓ, ಅವಾಗ ಉಜ್ಜಿಸ್ತಿದ್ರು, ಈಗಿಲ್ಲ ಅಂತ ತಾನೇ? ಬ್ರಷ್ ಮಾಡಿ ಎಷ್ಟೋ ದಿನ ಆಯ್ತು ಅಂತ ಬ್ರಷೇ ಇಲ್ಲ. ಅಯ್ಯಯ್ಯೋ, ನೀನು ಹಲ್ಲು ಉಜ್ಜಿಲ್ವಾ? ಜೋರ್ದಾಗ ಉಸ್ಪು ಸ್ಲಿಪ್ಪು ಜ್ಯೂಸ್ ಅಂತ ಮ್ಯಾಜಿಕ್ ಮಾಡ್ತೀಯಾ? ಮುರತ್ತು ವಟ ವಟ ಅಂತಿರ್ತೀಯಾ? ಹಲ್ಲು ಉಜ್ಜಿದ್ರೆ ಹುಳುಕಾಗುತ್ತೆ ಅಂತ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಮ್ಮ ಮನೇಲಿ ಒಬ್ಬನೇ ಇದ್ನಲ್ಲ, ಅದಕ್ಕೆ ಬಾತ್ರೂಮಿಗೆ ಹೋಗಕ್ಕೆ ಭಯ ಆಗ್ತಿತ್ತು. ಈಗ ಬೆಸ್ಟ್ ಪ್ರೆಸ್ಟು ಕೊಡ್ತೀಯಾ ಪ್ಲೀಸ್? ಕೊಳ್ಕಿ ನೀನು ಇಷ್ಟು ದಿವಸ ಹಲ್ಲು ಉಜ್ಜಿದೆ ಪಾಚಿ ಕಟ್ಕೊಂಡಿರುತ್ತೆ. ನಿನಗೆ ಈ ಬ್ರಷ್ ಎಲ್ಲ ಆಗಲ್ಲ, ಪೇಂಟ್ ಹೊಡಿತಾರಲ್ಲ ಆ ಬ್ರಷ್ ತಂದ್ಕೊಡ್ಬೇಕು. ನನ್ನ ಬ್ರಷ್ ಮಾತ್ರ ಯೂಸ್ ಮಾಡಬೇಡ, ಏನಾದರೂ ಯೂಸ್ ಮಾಡಿದ್ಯೋ ನಾನು ಇದನ್ನು ಎಸ್ದು ಬಿಡ್ತೀನಿ. ಬೇಜಾರಾಯ್ತಾ? ಐಮ್ ಸಾರಿ, ನಾನು ಸುಮ್ಮನೆ ಜೋಕ್ ಮಾಡಿದ್ದು. ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಹೊಸ ಬ್ರಷ್ ತಗೊಂಡ್ಬರ್ತೀನಿ. ಬೇಡ ಬೇಡ ಬೇಡ, ಒಳಗೆ ಹೋಗ್ಬೇಡ. ಯಾಕೆ ಒಳಗೆ ಹೋಗ್ಬಾರ್ದು? ಭೂತ ಇದೆ. ಭೂತನ? ಯಾವ ಭೂತ? ಅದೇ ಅದು ದೊಡ್ಡಪ್ಪ ಅನ್ನೋ ಭೂತ. ದೊಡ್ಡಪ್ಪನ? ಅದು ತುಂಬ ಹಳೆ ಭೂತ. ನೀನು ಯಾವುದೋ ಹೊಸ ಭೂತದ ಬಗ್ಗೆ ಹೇಳ್ತಿದ್ದೆ ಅಂತ ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಇವತ್ತಂತೂ ದೊಡ್ಡಪ್ಪ ತುಂಬ ಗುರ್ರು ಅಂತಿದ್ದಾರೆ. ನೀನು ಏನಾರ ಒಳಗೋದ್ರೆ ಹೊಡೆಯೋದು ಗ್ಯಾರಂಟಿನೇ. ಇವತ್ತಿಂದ ಏನು ಹೇಳ್ತೀಯಾ? ನೆನ್ನೆ ನೋಡಬೇಕಿತ್ತು, ಸಖತ್ ಮಜಾ ಸಿಕ್ತಿತ್ತು. ಸಾಕ್ಷಿಯತ್ತೆಗೆ ರಘು ಅಂಕಲ್ ಬಗ್ಗೆ ಹೇಳ್ಬೇಡ ಅಂತ ಸಾಧಿಸ್ತಿ ಹೇಳಿದ್ರ, ಆದ್ರೆ ಅವರೇ ಹೇಳಿ ಮಂಗ ಆಗ್ಬಿಟ್ರು. ನಾನು ಹೇಳಿಲ್ವಾ ಹೊಟ್ಟೆ ಮ್ಯಾಜಿಕ್ ಇಟ್ಟಿದ್ದೀನಿ ಅಂತ?
ಬಾಸ್ ಮನೇಲಿ ಈಚೆ ಬರುತ್ತೆ ಅಂತ. ಎಲ್ರು ನಿಜ ಹೇಳಿದ್ದು. ಬಾಸ್ ತಲೆ ಕೆಟ್ಟಿ ಗೆಟ್ ಔಟ್ ಅಂತ ಓಡಿಸ್ಬಿಟ್ರು. ಹಾಗೆ ಆಗ್ಬೇಕು. ಮತ್ತೆ ಸಾಕ್ಷಿ ಅಷ್ಟಾಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ರು. ಅದಕ್ಕೆ ಬಂದಾಗಿಂದ ದೊಡ್ಡಪ್ಪ ಗುರ್ರು ಗುರ್ರು ಅಂತಿದ್ದಾರೆ. ಒಬ್ಬನವರು ಬೈಕೊಂಡು ಕಿಚ್ಚಾಡ್ಕೊಂತಿದ್ದಾರೆ. ಅವ್ರ ಮುಖ ನೋಡಕ್ಕೆ ಆಗ್ತಿಲ್ಲ. ಯಾರ ಮುಖ ಹೆಂಗಿರ್ಲಿ ಅತ್ತೆ ಎಷ್ಟು ಖುಷಿ ಆಗಿದ್ದಾರೆ ಗೊತ್ತಾ? ಹೌದಾ? ನಾನು ಸಾಕ್ಷಿ ಅತ್ತೆನ ನೋಡ್ಕೊಂಡು ಬರ್ತೀನಿ. ಏ ಅಂಜಲಿ ನಿಂತ್ಕೊಂಡು. ರಘು, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನಗೆ. ಯಾಕೆ ಅಂತ ಕೇಳಲ್ವಾ? ನಮ್ಮ ಮನೆಯವರೆಲ್ಲರೂ ಅವರೇ ಸತ್ಯ ಹೇಳ್ಬಿಟ್ಟು ಸಂಬಂಧನ ತಪ್ಪಿಸ್ಬಿಟ್ರು ಕಣೋ. ಆ ಸ್ವಾಮೀಜಿ ಬೇರೆ ಈ ಮನೇಲಿ ಯಾರ್ಯಾರು ಏನೇನು ಅನ್ಕೊಂಡಿದ್ದೀರೋ ಎಲ್ಲ ಹಾಗೆ ಆಗತ್ತೆ ಅಂತ ಹೇಳ್ಬಿಟ್ರು. ನಾನು ನೀನು ಒಂದಾಗೋದಂತೂ ಗ್ಯಾರಂಟಿ ರಘು. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೆಂದು ಸೋಜಿಗದಂತೆ ಕಾಯುವೆ. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ಸಾಕ್ಷಾತ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸಾಕ್ಷಾತ್ಗೆ ಭರತನಾಟ್ಯ, ಬಾಲ್ ಡ್ಯಾನ್ಸ್ ಎಲ್ಲ ಬರುತ್ತೆ. ನಂಗೂ ಬಾಲ್ ಡ್ಯಾನ್ಸ್ ಬರುತ್ತೆ. ಜೋರಾಗಿ ಮಾತಾಡ್ಬೇಡ, ಅತ್ತೆ ಅಲರ್ಟ್ ಆಗ್ಬಿಡ್ತಾರೆ. ಅಯ್ಯಯ್ಯೋ ಅತ್ತೆ ಅತ್ತೆ, ಅಮ್ಮ ಅಮ್ಮ ನನ್ನ ಬಿಟ್ಟಿಡಿ. ಲೇ, ನನ್ನ ರೂಮಿಗೆ ಬಂದು ಕದ್ದು ಮುಚ್ಚಿ ನೋಡ್ತಿದ್ಯಾ? ಇತ್ತೀಚೆಗೆ ಕಳ್ಳ ಆಗ್ಬಿಟ್ಟಿದ್ಯಾ ಕಣೋ ನೀನು. ಅತ್ತೆ ಅದನ್ನು ನೀನು ತುಂಬಾ ಸುಳ್ಳು ಹೇಳ್ತಾನೆ. ಅಯ್ಯೋ ಇದೆಲ್ಲ ಯಾಕೆ ಗೊತ್ತು ಈಗ? ಅದೇ ಭೂತ, ವರ್ತಮಾನ, ಭವಿಷ್ಯ ಅದು. ಹೇ ಲಡ್ಡು, ಏನೇನೋ ಹೇಳಿ ನನಗೆ ದಿಕ್ ತಪ್ಪಿಸ್ಬೇಡ. ಆ ಮದುವೆ ಆಗಲ್ಲ ಅಂದೆ, ಮದುವೆ ಮಾತುಕತೆ ಮುರಿದ್ಬಿಟ್ಟು ಅದೇನೋ ಆಚೆ ಬಂದ್ಬಿಟ್ಟು ಮ್ಯಾಜಿಕ್ ಅತ್ತೆ ಅಂದೆ. ಬಾಸ್ ಮನೆ ಸಂಬಂಧ ತಪ್ಪೋಗತ್ತೆ ಅಂತ ನಿನಗೆ ಹೇಗೋ ಗೊತ್ತಿತ್ತು? ನಿನಗೆಲ್ಲ ಗೊತ್ತಲ್ವ, ನನ್ನ ಮುದ್ದು ಉಳಿಯೋ ಅಲ್ವಾ ನೀನು? ಹೇಳೋ ಪ್ಲೀಸ್, ಹೇಳೋ ಲಡ್ಡು. ಹೇಳ್ಬೇಡ. ಅಯ್ಯೋ ವಿಷಯ ಎಲ್ಲ ಬಿಡಿಯತ್ತೆ. ನಿಮ್ಮ ಮದ್ವೆ ಖುಷಿ ತಾನೆ? ಖುಷಿನಾ? ಪರಮಾನಂದ ಆಗಿದೆ ಲಡ್ಡು. ನಂಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೆಂದು ಸೋಜಿಗದಂತೆ ಕಾಡುವೆ. ಕೋಮಲ ಏ, ಎಲ್ಲೋ ಓಡ್ತಿದ್ಯಾ? ಯಾರೋ ಅವಳು ಅಂಜಲಿ? ಅಂಜಲಿಯಿಂದ ಯಾರು ಇಲ್ಲ ಅತ್ತೆ, ಹಾಗಂದೆ ಅಷ್ಟೇ. ಇಲ್ಲ ಲಡ್ಡು, ಯಾರೋ ಇದ್ದಾರೆ. ನೀನು ಇವತ್ತು ನಿಜ ಹೇಳೋವರೆಗೂ ನಾನು ಬಿಡಲ್ಲ ನಿನ್ನ. ಈ ಮುದ್ದು ಅಳಿಯ ಮೇಲೆ ನಿನ್ನ ನಂಬಿಕೆ ಇಲ್ವತ್ತೆ? ಲಡ್ಡು, ಓವರಾಗಿ ಡೌ ಮಾಡಬೇಡ ಕಣೋ. ಇವಾಗೇನು ಹೇಳ್ತೀಯೋ ಇಲ್ವೋ? ಅಯ್ಯೋ ರಘುಂಕಲ್ ಫೋಟೋ. ಏಯ್ ಲಡ್ಡು, ಲಡ್ಡು ಏನೋ ಸೀಕ್ರೆಟ್ ಆಕ್ಟಿವಿಟಿ ನಡೆಸ್ತಾ ಇದ್ದಾನೆ. ಹೆಂಗಾದ್ರೂ ಮಾಡಿ ಕಂಡು ಹಿಡಿಬೇಕು. ಅಲ್ಲ, ಎಲ್ಲ ವಿಷಯಗಳು ಆಗಕ್ ಮುಂಚೆ ಇವನಿಗೆ ಹೇಗೆ ಗೊತ್ತಾಗತ್ತೆ?